ನೀವು ನೋಡ್ತಾ ಇದ್ರ ವಿಟಿವಿ ಭಾರತ್, ನಾನು ಅಶ್ವಿನಿ ಭಟ್. ಅಂತೂ ಇದು ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ನಾಯಕಿ ಫಿಕ್ಸ್ ಆಗೇ ಬಿಟ್ರು. ಎಸ್, ನಾನು ನೀವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಮೊನ್ನೆ ಶೆಟ್ರು ರಿಲೀಸ್ ಮಾಡಿದ ಒಂದು ಸಣ್ಣ ವಿಡಿಯೋ ತುಣುಕಲ್ಲಿ ಇವರೇ ಇರ್ಬೋದ ನಾಯಕಿ ಅಂತ ಅನ್ಕೊಂಡಿದ್ವಿ. ಈಗ ಚಿತ್ರತಂಡವೇ ಅದನ್ನ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ. ಯಾರವರು, ಅವರ ಪಾತ್ರದ ಹೆಸರೇನು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಾಂತಾರ ಚಾಪ್ಟರ್ 1 ಚಿತ್ರದ ನಾಯಕಿ ಯಾರು? ಈ ಪ್ರಶ್ನೆಗೆ ಒಂದೇ ಉತ್ತರ ಬರ್ತಾ ಇತ್ತು, ಅದು ರುಕ್ಮಿಣಿ ವಸಂತ್ ಅನ್ನೋದೇ ಆಗಿತ್ತು. ಆದರೆ ಅಧಿಕೃತವಾಗಿ ಈ ಒಂದು ಮಾಹಿತಿಯನ್ನು ಯಾರೂ ಕೊಟ್ಟಿರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಈ ದಿನವೇ ಚಿತ್ರದ ನಾಯಕಿ ರುಕ್ಮಿಣಿ ವಸಂತ್ ನಿರ್ವಹಿಸಿರೋ ಪಾತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಇದನ್ನು ಚಿತ್ರ ನಿರ್ಮಾಣ ಸಂಸ್ಥೆ ಹೊಂಬಾಳೆ ತನ್ನ ಅಧಿಕೃತ ಪೇಜಲ್ಲಿಯೇ ಶೇರ್ ಮಾಡಿಕೊಂಡಿದೆ. ಅಂದಹಾಗೆ ಕಾಂತಾರ ಚಾಪ್ಟರ್ 1 ಚಿತ್ರದಲ್ಲಿ ರುಕ್ಮಿಣಿ ವಸಂತ್ ನಿರ್ವಹಿಸಿರೋ ಪಾತ್ರದ ಹೆಸರು ರಿವೀಲ್ ಆಗಿದೆ. ಫಸ್ಟ್ ಲುಕ್ ಕೂಡ ಹೊರಬಂದಿದೆ. ಮಹಾರಾಣಿಯ ರೂಪದಲ್ಲಿಯೇ ರುಕ್ಮಿಣಿ ವಸಂತ್ ಇಲ್ಲಿ ಕಂಗೊಳಿಸುತ್ತಿದ್ದಾರೆ. ಕನಕವತಿ ಹೆಸರಿನ ಪಾತ್ರವನ್ನೇ ರುಕ್ಮಿಣಿ ವಸಂತ್ ಇಲ್ಲಿ ಮಾಡಿದ್ದಾರೆ. ನಮ್ಮ ಚಿತ್ರದ ಕನಕವತಿಯನ್ನ ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇವೆ ಅಂತಲೇ ಹೊಂಬಾಳೆ ಸಂಸ್ಥೆ ಹಬ್ಬದ ದಿನವೇ ಈ ಪೋಸ್ಟರ್ನ ರಿಲೀಸ್ ಮಾಡಿದೆ. ಈ ಮೂಲಕ ನಾಡಿನ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನು ತಿಳಿಸಿದ್ದಾರೆ.